ಇವಾಗ ಮಳೆಗಾಲ ಅಂತೂ ಶುರು ಆಯಿತು. ಈ ಮಳೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿ ತಿನ್ನಬೇಕಂತ ಯಾರಿಗೆ ತಾನೇ ಅನಿಸಲ್ಲ ಹೇಳಿ, ಹೌದಲ್ವಾ? ನಮಗೂ ಸಹ ಅದೇ ಥರ ಅನಿಸುತ್ತೆ. ಮನೆಯಲ್ಲಿ ಬಿಸಿ ಬಿಸಿಯಾಗಿ ಪಕೋಡ, ಮಿರ್ಚಿ ಬಜ್ಜಿ ಏನಾದರೂ ಮಾಡಿ ಮನೆಯಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಇವತ್ತು ಏನು ಸ್ಪೆಷಲ್ ಆಗಿ ಒಂದು ಮಿರ್ಚಿ ಬಜ್ಜಿನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮಸಾಲ ಮಿರ್ಚಿ ಬಜ್ಜಿನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು 4ರಿಂದ 5 ಆಲೂಗಡ್ಡೆ ಬೇಯಿಸೋಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ. ಈ ಮೆಣಸಿನ್ಕಾಯಿನ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಅಂತ ತೊಗೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟು 1-2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಹೋಮ್ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದಕ್ಕೆ ಖಾರದ ಪುಡಿನೂ ಸ್ವಲ್ಪ ಹಾಕೋಬಹುದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಜ್ಜಿ ಹಿಟ್ಟನ್ನು ಹದಕ್ಕೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಇದನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕ್ಲೀನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ರೀತಿಯಾಗಿ ಮಧ್ಯದಿಂದ ಇದನ್ನು ಸೀಳ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಮಧ್ಯದಲ್ಲಿ ಈ ರೀತಿಯಾಗಿ ಸೀಳ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಚಿಕ್ಕ ಬೌಲನ್ನು ತಗೊಂಡು ಅದರಲ್ಲಿ ಎಲ್ಲ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು 2 ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ. ನಾನು ಬೇಯಿಸಿರೋ ಆಲೂಗಡ್ಡೆ ಜಾಸ್ತಿ ಆದರೆ ಇದಕ್ಕೆ ನಾನು 2 ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ. ಕಡಿಮೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಆಲೂಗಡ್ಡೆನ ಈ ರೀತಿಯಾಗಿ ಸ್ಪೂನಿಂದ ಎಲ್ಲ ಒಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಬಿಸಿ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದ ಪೊಟ್ಯಾಟೊ ಎಲ್ಲ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆಲೂಗಡ್ಡೆನೆಲ್ಲ ಕೈಯಿಂದ ಒಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಇದೆ ಅಲ್ವಾ, ಆ ಮೆಣಸಿನ್ಕಾಯಲ್ಲಿ ಈ ಮಿಕ್ಸರನ್ನು ತುಂಬಬೇಕು. ಈ ಆಲೂಗಡ್ಡೆ ಮಸಾಲೆ ಏನಿದೆ ಅಲ್ವಾ, ಈ ರೀತಿಯಾಗಿ ತುಂಬಿಕೊಂಡು ಕ್ಲೀನಾಗಿ ಎಲ್ಲ ಮೆಣಸಿನ್ಕಾಯಿನ ನಾನು ಈ ರೀತಿಯಾಗಿ ತುಂಬಿಕೊಂಡು ಇಟ್ಕೊಳ್ತೀನಿ. ಫಸ್ಟೇ ಒಂದೊಂದಾಗಿ ಎಲ್ಲ ಮೆಣಸಿನ್ಕಾಯಿನ ತುಂಬಿ ಇಟ್ಕೋತೀನಿ. ಆಮೇಲೆ ಮಾಡಲಿಕ್ಕೆ ತುಂಬ ಸುಲಭವಾಗುತ್ತೆ. ಹಾಗಾಗಿ ಒಂದು 4ರಿಂದ 5 ಪೀಸ್ ನಾನು ಮಾಡ್ತಾಯಿದ್ದೀನಿ. ಒಂದು 5 ನೋಡಿ ಈ ರೀತಿಯಾಗಿ ತುಂಬಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಿರ್ಚಿ ಬಜ್ಜಿ ಮಾಡುವಾಗ ಆದಷ್ಟು ಪಾತ್ರೆ ಸ್ವಲ್ಪ ಅಗಲ ಇದ್ರೇ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲ ಉದ್ದುದ್ದ ಆಗಿರುತ್ತೆ. ಹಾಗಾಗಿ ನೋಡಿ, ಒಂದು ಬಟ್ಲಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ಈ ಬಟ್ಲಲ್ಲಿ ಇದನ್ನು ಮುಣಗಿಸ್ಕೋಬೇಕು. ಈ ಮೆಣಸಿನ್ಕಾಯಿ ಏನಿದೆಯಲ್ವ, ಈ ರೀತಿಯಾಗಿ ಮುಣಿಸ್ಕೊಳ್ತಾ ಇದ್ದೀನಿ. ಆದ್ರೂ ಮೆಣಸಿನ್ಕಾಯಿ ತುಂಬ ದೊಡ್ಡದಿದೆ, ಆಗ್ತಾಯಿಲ್ಲ, ಇದರಲ್ಲಿ ಮುಣುಗ್ತಾ ಇಲ್ಲ. ಹಾಗಾಗಿ ನಾನು ಒಂದು ಪಾತ್ರೆ, ಅಗಲವಾಗಿರುವಂಥ ಪಾತ್ರೆಯಲ್ಲಿ ಹಾಕ್ಕೊಂಡು ಎದ್ದಿ ಈಗ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ನೋಡಿಕೊಂಡು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಹಾಗೆಯೇ ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಮಾಡಬೇಕು, ಇಲ್ಲ ಅಂದರೆ ಮೇಲೆ ಸಿಡೋ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಅಂತೂ ತುಂಬ ಉದ್ದುದ್ದಾಗಿದೆ. ಹಾಗಾಗಿ ಇಷ್ಟಗಲ ಪಾತ್ರೆ ತಗೊಂಡು ಸಹ ಕಡಿಮೆ ಆಗ್ತಾಯಿದೆ. ಈಗ ಇದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ನಾನು ತಿರ್ಗಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಪ್ಲೇನಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕಿಂತನೂ ಈ ರೀತಿಯಾಗಿ ಮಸಾಲೆ ಬಜ್ಜಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಮಾಡಲಿಕ್ಕಂತೂ ತುಂಬಾ ಸುಲಭ, ಈಸಿಯಾಗಿ. ನಮ್ಮ ಹತ್ರ ಆಲೂಗಡ್ಡೆ ಬೇಯಿಸಿ ಮುಂಚೆನೇ ಇಟ್ಕೊಂಡಿದ್ದೀವಿ ಅಂದರೆ ಬೇಗ ಮಸಾಲೆ ರೆಡಿ ಮಾಡಿಕೊಂಡು ಈ ಥರ ಒಂದು ಮೆಣಸಿನ್ಕಾಯಿ ಬಜ್ಜಿನ ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬರ್ತಾ ಇರುವಾಗ, ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳುವಾಗ ಮನೆಯಲ್ಲಿ ಈ ರೀತಿಯಾಗಿ ಒಂದು ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮಾಡಿಕೊಂಡು ತಿನ್ನಿ, ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ. ನೋಡ್ತಾ ಇದ್ದೀರಲ್ವ,
ಒಂದು ಕಡೆಯಿಂದ ಮತ್ತೊಂದು ಕಡೆ ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಮಿರ್ಚಿ ಮಸಾಲ ಬಜ್ಜಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ಮಿರ್ಚಿ ಬಜ್ಜಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇದಕ್ಕೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ನೋಡಿ ಕೊನೆಯದಾಗಿ ಒಂದು 2 ಪೀಸ್ ಉಳಿದಿತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ಲಾಸ್ಟಲ್ಲಿ ಅದನ್ನು ಸಹ ಫ್ರೈ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು. ನೋಡಿ ಬಿಸಿ ಬಿಸಿಯಾಗಿರುವಂಥ ಮಿರ್ಚಿ ಬಜ್ಜಿ ಅಂತೂ ರೆಡಿ ಆಯಿತು. ಹಾಗೆ ನೀವು ಯಾವತ್ತೂ ಈ ರೀತಿಯಾಗಿ ಮಸಾಲ ಮಿರ್ಚಿ ಬಜ್ಜಿ ಮಾಡಿಲ್ಲ ಅಂದರೆ ಖಂಡಿತ ತಪ್ಪದಿರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಇದನ್ನು ನಾನು ಹೊರಗಡೆ ತಿಂದಿದ್ದೆ, ಆದರೆ ಇವತ್ತು ನಾನೇ ನನ್ನ ಮನೆಯಲ್ಲಿ ನನ್ನ ಕೈಯಾರೆ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಯಿತು. ತುಂಬಾ ಇಷ್ಟನೂ ಸಹ ಆಯಿತು, ತಿನ್ನೋದಕ್ಕೆ ಸಖತ್ತಾಗಿತ್ತು. ಹಾಗೆ ನೀವು ಸಹ ಈ ರೀತಿಯಾಗಿ ಈ ಮಸಾಲ ಮಿರ್ಚಿ ಬಜ್ಜಿ ರೆಸಿಪಿ ಏನಾದರೂ ಮಾಡಿದ್ದೀರಾ ಅಂದರೆ ನನಗೆ ಕಾಮೆಂಟ್ ಹಾಕಿ ಹೇಗಿತ್ತು ಅಂತ ತಿಳಿಸಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.